पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। हरिः ओम् प्राणादेरीशितारम् परमसुखनिधिं सर्वदोषव्यपेतं सर्वान्तस्थं सुपूर्णम् प्रकृतिपतिमजं सर्वबाह्यं सुनित्यम् सर्वज्ञं सर्वशक्तिं सुरमुनिमनुजाद्यैः सदा सेव्यमानं विष्णुं वन्दे सदाहम् सकलजगदनाद्यन्तमानन्ददं तं हरिः ओम्। ಯಾಜ್ಞವಲ್ಕ್ಯರು ಜನಕ ಮಹಾರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆತ್ಮ ಅಂದ್ರೆ ಯಾರು, ಆ ಆತ್ಮನಾಮಕನಾದ ಭಗವಂತನ ಲಕ್ಷಣಗಳೇನು ಅನ್ನೋದೆಲ್ಲ ಹೇಳಿದ್ರು. ಅದೆಲ್ಲ ಹೇಳಾದ್ಮೇಲೆ ಆ ಜಾಗೃತಿ ಸ್ವಪ್ನ ಸುಷುಪ್ತಿ ಭೂಮಿ ಅಂತರಿಕ್ಷ ಆಕಾಶ ಅದೆಲ್ಲ ಅನ್ವಯ ಮಾಡೋದು ಹೇಗೆ ಅಂತ ಅನ್ನೋದು ಹೇಳಿದ್ರು. ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸವಾ ಅಯಂ ಪುರುಷೋ ಜಾಯಮಾನಃ ಶರೀರಮಭಿಸಂಪದ್ಯಮಾನಃ ಪಾಪ್ಮಭಿಃ ಸಂಸೃಜ್ಯತೆ ಸ ಉತ್ಕ್ರಾಮನ್ ಮ್ರಿಯಮಾಣಃ ಪಾಪ್ಮನೋ ವಿಜಹಾತಿ. ಭಗವಂತ ಏನ್ ಮಾಡ್ತಾನೆ, ಒಟ್ಟು ಎರಡು ಅರ್ಥ ಈ ಆಚಾರ್ಯರು ಈಗ ನಾವು ಹೇಳಿದ ಮಂತ್ರಕ್ಕೆ ಎರಡು ರೀತಿಯ ಅರ್ಥ. ಒಂದು ಜೀವನ ಪರವಾಗಿ ಅರ್ಥ ಮಾಡ್ತಾರೆ, ಇನ್ನೊಂದು ಭಗವಂತನ ಪರವಾಗಿ ಅರ್ಥ ಮಾಡ್ತಾರೆ. ಎರಡು ರೀತಿಯಲ್ಲಿ ಅರ್ಥ ಈ ಮಂತ್ರಕ್ಕೆ. ಏನದು? ಮೊದಲು ಭಗವಂತನ ಪರವಾಗಿ ನೋಡೋದಾದ್ರೆ, ಸವಾ ಅಯಂ ಪುರುಷೋ ಜಾಯಮಾನಃ. ಪುರುಷ ಅಂದ್ರೆ ಭಗವಂತ, ಒಂದು ಪುರುಷ ಅಂದ್ರೆ ಭಗವಂತ, ಇನ್ನೊಂದು ಪುರುಷ ಅಂದ್ರೆ ಜೀವ. ಇಬ್ಬರ ಪರವಾಗೂ, ಜೀವ ಪರಮಾತ್ಮರ ಇಬ್ಬರ ಪರವಾಗೂ ಈ ಮಂತ್ರ ಇದೆ ಅಂತ ಹೇಳಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಭಾಷ್ಯ ಬರೀತಾರೆ. ಭಗವಂತ ಏನ್ ಮಾಡ್ತಾನೆ? ಜಾಯಮಾನಃ ಅಂದ್ರೆ ಹುಟ್ಟುತ್ತಾನೆ ಅಂತ. ಸವಾ ಅಯಂ ಜಾಯಮಾನಃ ಇತಿ ಚ ದ್ವ್ಯಾಶ್ರಯಾ ಶ್ರುತಿ ಯಸ್ಯ ಜ್ಯೋತಿರಯಂ ವಿಷ್ಣು ಸಪರಾಮೃಷ್ಯತೆ ತಥಾ ಅಂತ ಈ ಸವಾ ಅಯಂ ಜಾಯಮಾನಃ ಅನ್ನುವಂತಹ ಶ್ರುತಿ ದ್ವ್ಯಾಶ್ರಯ, ಇಬ್ಬರನ್ನು ಹೇಳ್ತಾ ಇದೆ. ಭಗವಂತನನ್ನು ಹೇಳ್ತಾ ಇದೆ, ಜೀವರನ್ನು, ಇಬ್ಬರಿಗೂ ಅನ್ವಯ. ಜೀವಾರ್ಥವಾಗಿ ಇಟ್ಟುಕೊಂಡ್ರೆ, ಭಗವಂತನ ಅರ್ಥಪರ ಇಟ್ಟುಕೊಂಡ್ರೆ ಏನು? ಮೊದಲು ಭಗವಂತನ ಪರ ಅರ್ಥ ಮಾಡೋದಾದ್ರೆ, ಭಗವಂತ ಜೀವರನ್ನ ಹುಟ್ಟಿಸ್ತಾನೆ. ಜೀವರನ್ನ ಹುಟ್ಟಿಸುವುದು ಅಂದ್ರೆ ಅರ್ಥ ಏನು? ಜೀವರಿಗೆ ಶರೀರವನ್ನ ಕೊಡೋದು ಅಂತ. ಶರೀರ ಸಂಬಂಧ ಅನ್ನೋದು ಜೀವರಿಗೆ ಬಂತು ಅಂದ್ರೆ ಹುಟ್ಟಿದರು ಅಂತ ಅರ್ಥ. ಶರೀರದ ಸಂಬಂಧ ಜೀವರಿಗೆ ಬಂದ್ರೆ ಅದು ಹುಟ್ಟೋದು. ಅಂದ್ರೆ ಭಗವಂತ ಜೀವರಿಗೆ ಅವರವರ ಕರ್ಮಾನುಸಾರವಾಗಿ ಆಯಾ ಶರೀರಗಳನ್ನ ಕೊಡ್ತಾನೆ. ಪಾಪ್ಮಭಿಹಿ ಸಂಸೃಜ್ಯತೆ ಅಂದ್ರೆ ಅವರಿಂದ ಪಾಪ ಕರ್ಮಗಳನ್ನ ಮಾಡಿಸ್ತಾನೆ. ಶರೀರ ಕೊಡ್ತಾನೆ, ಪಾಪಕರ್ಮಗಳನ್ನ ಮಾಡಿಸ್ತಾನೆ, ಜೊತೆಯಲ್ಲಿ ಫಲ ಕೊಡ್ಲಿಕ್ಕಾಗಿ ಆ ಪಾಪಗಳನ್ನ ತಗೊಳ್ತಾನೆ. ಆ ಪಾಪಕ್ಕನುಗುಣವಾದ ಕರ್ಮಗಳನ್ನ, ಯೋನಿಗಳನ್ನ ಕೊಡ್ತಾನೆ, ಶರೀರಗಳನ್ನ ಕೊಡ್ತಾನೆ, ಅದೆಲ್ಲವನ್ನ ಮಾಡಿಸ್ತಾನೆ. ಮತ್ತೆ ಕೊನೆಗೆ ಸ ಉತ್ಕ್ರಾಮನ್, ಮರಣ ಕೊಡುವಾಗ ಮರಣ ಕೊಡ್ತಾನೆ. ಪಾಪಗಳಿಂದೆಲ್ಲ ಮುಕ್ತಿಗೊಳಿಸಿ ಅವರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ. ಎರಡು, ಇದು ಭಗವಂತನ ಪರವಾಗಿ ಅರ್ಥ. ಭಗವಂತ ಹುಟ್ಟುತ್ತಾನೆ, ಭಗವಂತನಿಗೆ ಪಾಪ ಸಂಬಂಧ ಇದೆ, ಅವನು ಹೋಗ್ತಾನೆ, ಅವನು ಪಾಪಗಳನ್ನ ಬಿಟ್ಟು ಮೋಕ್ಷಕ್ಕೆ ಹೋಗ್ತಾನೆ ಅಂತ ನೇರವಾಗಿ ಮಂತ್ರಕ್ಕೆ ಅರ್ಥ ಮಾಡಿದ್ರೆ ಕಾಣುತ್ತೆ. ಭಗವಂತ ಸ್ವತಂತ್ರನಾದ್ದರಿಂದ ಪಾಪ ಸಂಬಂಧ ಉಂಟಾಯ್ತು ಅಂದ್ರೆ ಜೀವರಿಗೆ ಮಾಡಿಸ್ತಾನೆ, ಹುಟ್ಟಿದ ಅಂದ್ರೆ ಜೀವರಿಗೆ ಜನನವನ್ನ ಕೊಡ್ತಾನೆ, ಪಾಪಗಳನ್ನ ಬಿಟ್ಟ ಅಂದ್ರೆ ಜೀವರಿಗೆ ಪಾಪಗಳನ್ನ ಬಿಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಭಗವಂತನ ಪರವಾಗಿ ಅರ್ಥ. ಇನ್ನು ಜೀವರ ಪರವಾಗಿ ಮಂತ್ರಕ್ಕೆ ಅರ್ಥ ಮಾಡೋದಾದ್ರೆ, ಸಂಸಾರಿಯಾದಂತ ಜೀವ ಹುಟ್ಟುತ್ತಾನೆ,
ಅಂದ್ರೆ ಶರೀರ ಸಂಬಂಧ ಪಡಿತಾನೆ, ಪಾಪಗಳನ್ನ ಮಾಡ್ತಾನೆ. ಆ ಪಾಪಕ್ಕೆ ತಕ್ಕ ಫಲಗಳನ್ನು ಅನುಭವಿಸಿ ಯೋಗ್ಯ ಗುರುಗಳ ಉಪದೇಶದಿಂದ ಸಾಧನೆಯನ್ನ ಮಾಡಿ ಮರಣವನ್ನ ಪಡೆದು ಮೋಕ್ಷಕ್ಕೆ ಹೋಗುವಾಗ ಎಲ್ಲ ಪಾಪಗಳನ್ನ ಬಿಟ್ಟು ಹೋಗ್ತಾನೆ. ಎರಡರ್ಥ. ಯದಾತು ಭಗವಾನುಕ್ತಸ್ತದಾ ಸ್ವಾತಂತ್ರ್ಯತೋ ವಿಭು. ನಾ ಹೇಳಿದ್ದೆ ಆಚಾರ್ಯ ಭಾಷಾನ, ಯಾವಾಗ ಭಗವಂತನ ಪರ ಅಂತ ಅರ್ಥ ಮಾಡುವಾಗ ಸ್ವತಂತ್ರನಾದ್ದರಿಂದ ಶರೀರ ಕೊಡಿಸ್ತಾನೆ, ಪಾಪ ಮಾಡಿಸ್ತಾನೆ, ಪಾಪಗಳಿಂದ ಬಿಡಿಸ್ತಾನೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ನಾವು ಅರ್ಥಗಳನ್ನು ಮಾಡಬೇಕು. ಫಲದಾನಾಯ ಪಾಪಾನಾಂ ಗ್ರಹ ಸಂಸರ್ಗ ಉಚ್ಯತೆ, ಮೋಕ್ಷದಾನೆ ಫಲಾದಾನಾತ್ ವಿಜಹಾತೀತಿ ಚೋಚ್ಯತೆ, ಜೀವೋಪಿ ಮುಕ್ತಿ ಕಾಲೇ ತು ಹಾತಾ ಪಾಪಸ್ಯ ಕಥ್ಯತೆ. ಇದೆ ಅರ್ಥ. ಆದ್ದರಿಂದ ಜೀವ ಪಾಪಗಳನ್ನ ಬಿಡ್ತಾನೆ, ಭಗವಂತ ಪಾಪಗಳನ್ನ ಬಿಡಿಸ್ತಾನೆ. ಜೀವ ಮೋಕ್ಷಕ್ಕೆ ಹೋಗ್ತಾನೆ, ಭಗವಂತ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಜೀವ ಹುಟ್ಟುತ್ತಾನೆ, ಹುಟ್ಟುವ ಜೀವನಿಗೆ ಭಗವಂತ ಶರೀರ ಸಂಪರ್ಕವನ್ನ ಕೊಡ್ತಾನೆ. ಜೀವ ಪಾಪವನ್ನ ಮಾಡ್ತಾನೆ, ಅದಕ್ಕೆ ತಕ್ಕ ಫಲವನ್ನ ಭಗವಂತ ಕೊಡ್ತಾನೆ. ಅದು ತಾತ್ಪರ್ಯ ವೇದ ಮಂತ್ರಕ್ಕೆ. ಇಂತಹ ಭಗವಂತ, ಈ ಭಗವಂತ ಅಂತ ಹೇಳಿದ್ರಲ್ಲ, ಈ ಭಗವಂತನಿಗೆ ಎರಡು ಜಾಗ ಇದೆ ಅಂತ ಉಪನಿಷತ್ ಹೇಳುತ್ತೆ. ತುಂಬಾ ಚೆನ್ನಾಗಿದೆ ವಿಷಯ ಇದು. ಈ ಭಗವಂತ ಇದ್ದಾನಲ್ಲ, ಈ ಭಗವಂತನದ್ದೇನು ವ್ಯವಸ್ಥೆಗಳು, ಸಂಸಾರ ಕೊಡ್ತಾನೆ, ಸಂಸಾರ ಮೋಚನೆ ಮಾಡ್ತಾನೆ ಅಂತೆಲ್ಲ ಹೇಳಿದ್ರಿ. ಇಂಥ ಭಗವಂತನ ಇನ್ನೂ ಅಧಿಕವಾದ ವಿಷಯಗಳನ್ನ, ಈ ದೇವರ ಬಗ್ಗೆ ಇನ್ನೂ ನಮಗೆ ಉಪದೇಶ ಮಾಡ್ರಿ ಅನ್ನುವ ಪ್ರಶ್ನೆಗೆ ಯಾಜ್ಞವಲ್ಕ್ಯರು ಕೊಡುವ ಉತ್ತರ, ತಸ್ಯ ವಾ ಏತಸ್ಯ ಪುರುಷಸ್ಯ ದ್ವೇ ಏವ ಸ್ಥಾನೇ ಭವತಃ ಇದಂಚ ಪರಲೋಕಸ್ಥಾನಂಚ. ಇಂಥ ಭಗವಂತನಿಗೆ ಎರಡೇ ಸ್ಥಾನ. ಆತ್ಮ ಅಂತ ನಾವೇನು ಭಗವಂತನನ್ನ ಕರೆದ್ವಿ, ಇಂತಹ ಆತ್ಮನಾಮಕನಾದ ಭಗವಂತನಿಗೆ ಎರಡು ಸ್ಥಾನಗಳಿದೆ. ಯಾವುದದು? ಇದಂಚ ಪರಲೋಕ ಸ್ಥಾನಂಚ. ಈ ಸ್ಥಾನ, ಪರಲೋಕ ಸ್ಥಾನ ಅಂತ ಎರಡು. ಏನು ಅನ್ನೋದನ್ನ ಆಚಾರ್ಯ ಹೇಳ್ತಾರೆ. ಯಾವುದದು? ಇದು ಮತ್ತು ಪರಲೋಕ. ಭಗವಂತನಿಗೆ ಎರಡು ಸ್ಥಾನಗಳು, ಒಂದು ಈ ಲೋಕ, ಇನ್ನೊಂದು ಪರಲೋಕ. ಯಾವ್ಯಾವುದು ಈ ಲೋಕ ಮತ್ತು ಪರಲೋಕ ಅಂದ್ರೆ ಯಾವುದು? ತುಂಬಾ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರು. ಭೂಮಿ ಮತ್ತು ಸ್ವರ್ಗ, ಜಾಗ್ರದ ಅವಸ್ಥೆ, ನಿದ್ರಾವಸ್ಥೆ, ಎರಡು ಸ್ಥಾನಗಳು ಭಗವಂತನಿಗೆ. ಭೂಮಿ ಹಾಗೂ ಸ್ವರ್ಗ. ಸ್ವರ್ಗ ಅಂದ್ರೆ ಮೋಕ್ಷ ಅಂತ ಅರ್ಥ. ಇರ್ಲಿ, ಆಮೇಲೆ ಅದು ವಿಶೇಷ ಅರ್ಥ ಮಾಡೋಣ. ಭೂಲೋಕ ಅಂತ ಒಂದು ಸ್ಥಾನ ಭಗವಂತನಿಗೆ, ಸ್ವರ್ಗ ಅಂತ ಇನ್ನೊಂದು ಸ್ಥಾನ. ಜಾಗ್ರದ ಅವಸ್ಥೆ ಅನ್ನೋದು ಭಗವಂತನಿಗೆ ಒಂದು ಸ್ಥಾನ, ಸುಷುಪ್ತಿ ಅವಸ್ಥೆ ಅನ್ನೋದು ಭಗವಂತನಿಗೆ ಒಂದು ಸ್ಥಾನ, ಸಂಸಾರ ಅನ್ನೋದು ಒಂದು ಸ್ಥಾನ, ಮೋಕ್ಷ ಅನ್ನೋ, ಇಲ್ಲಿ ಗೊತ್ತಾಯ್ತು ನಮಗೆ. ಭೂಲೋಕ, ಜಾಗ್ರದ ಅವಸ್ಥೆ, ಸಂಸಾರ, ಮೂರು ಇಲ್ಲಿನ ಸ್ಥಾನಗಳು. ಸ್ವರ್ಗಲೋಕ, ಸುಷುಪ್ತಿ ಅವಸ್ಥೆ, ಮೋಕ್ಷಾವಸ್ಥೆ, ಇದು ಪರಲೋಕ ಸ್ಥಾನ. ಇಹ, ಇಲ್ಲಿ ಅಂದ್ರೆ ಯಾವುದು? ಭೂಲೋಕ, ಜಾಗ್ರದ ಅವಸ್ಥೆ, ಸಂಸಾರ. ಎರಡೇ ಸ್ಥಾನ ಭಗವಂತನಿಗೆ ಅಂದ್ರಲ್ಲ, ಆ ಎರಡೇ ಸ್ಥಾನಗಳಲ್ಲಿ ಒಂದು ಅಂದ್ರೆ ಮೂರು. ಯಾವುದು? ಇಹ, ಇಲ್ಲಿ. ಇದಂ, ಇದು. ಇದು ಅಂದ್ರೆ ಯಾವುದು? ಮೂರು: ಭೂಲೋಕ, ಜಾಗ್ರದ ಅವಸ್ಥೆ, ಸಂಸಾರಾವಸ್ಥೆ. ಅದು ಪರಲೋಕ ಅಂದ್ರೆ ಯಾವುದು? ಸ್ವರ್ಗ, ಸುಷುಪ್ತಿ, ಮೋಕ್ಷ. ಅಲ್ರಿ, ನಿಮ್ ಮೂರು ಅಂತ ಹೇಳ್ಬಿಟ್ಟಿವ, ಎರಡು ಅಂತ ಮಾಡಿ ಕೂಡಿಸ್ಬಿಟ್ರಲ್ಲ, ಏನ್ ಕಥೆ ವಾ? ಭೂಲೋಕ ಮತ್ತು ಸ್ವರ್ಗಲೋಕಗಳ ಮಧ್ಯ ಯಾವುದಿದೆ? ಅಂತರಿಕ್ಷ ಇದೆ.
ಭೂಲೋಕ ಸ್ವರ್ಗಲೋಕದ ಸಂಧಿ ಅಂತರಿಕ್ಷ ಇದೆ. ಜಾಗೃತ್ ಸುಷುಪ್ತಿ ಅನ್ನುವ ಎರಡು ಅವಸ್ಥೆಗಳ ಮಧ್ಯದಲ್ಲಿ ಸ್ವಪ್ನಾವಸ್ಥೆ ಅಂತ ಇದೆ. ಸಂಸಾರ ಮತ್ತು ಮೋಕ್ಷ ಈ ಅವಸ್ಥೆಗಳ ಮಧ್ಯದಲ್ಲಿ ಜೀವನ್ಮುಕ್ತಾವಸ್ಥೆ ಅಂತ ಒಂದಿದೆ. ಬಿಟ್ಬಿಟ್ರಲ್ಲ ಅದನ್ನ. ಎರಡೇ ಅಂತ ಮೂರಾಗ್ಬೇಕಲ್ಲ. ಅಂತರಿಕ್ಷ ಬಿಟ್ರಿ, ಸ್ವಪ್ನ ಬಿಟ್ರಿ, ಜೀವನ್ಮುಕ್ತಾವಸ್ಥೆ ಬಿಟ್ರಿ. ಈ ಮೂರು ಬಿಟ್ಮೇಲೆ ಎರಡೇ ಅಂತ ಹೆಂಗ ಮೂರಾಗ್ಬೇಕಲ್ಲ. ಅದಕ್ಕೆ ಹೇಳ್ತಾರೆ ಯಾಜ್ಞವಲ್ಕ್ಯರು, ಸಂಧ್ಯಂ ತೃತೀಯಂ ಸ್ವಪ್ನಸ್ಥಾನಂ ತಸ್ಮಿನ್ ಸಂಧ್ಯೆ ಸ್ಥಾನೆ ತಿಷ್ಠನ್ ಏತೆ ಉಭೇ ಸ್ಥಾನೆ ಪಶ್ಯತಿ ಇದಂಚ ಪರಲೋಕ ಸ್ಥಾನಂಚ. ಚೆನ್ನಾಗಿದೆ ವಿಷಯ. ಸಂಧಿಕಾಲ, ಸಂಧಿಸ್ಥಾನವಂತಲ್ಲ. ಭೂಲೋಕಕ್ಕೂ ಸ್ವರ್ಗಲೋಕಕ್ಕೂ ಸಂಧಿಕಾಲದಲ್ಲಿ ಯಾವುದಿದೆ ನಮಗೆ? ಅಂತರಿಕ್ಷ ಇದೆ. ಜಾಗರದ ಅವಸ್ಥೆಗೂ ಸುಷುಪ್ತಿ ಅವಸ್ಥೆಗೂ ಮಧ್ಯದಲ್ಲಿ ಸಂಧಿ ಅವಸ್ಥೆ ಯಾವುದು? ಸ್ವಪ್ನಾವಸ್ಥೆ. ಸಂಸಾರ ಮತ್ತು ಮೋಕ್ಷ ಇದೆರಡರ ಮಧ್ಯದಲ್ಲಿ ಸಂಧಿ ಯಾವುದು? ಜೀವನ್ಮುಕ್ತ ಅವಸ್ಥೆ. ಅದನ್ನ ಯಾಕೆ ಬಿಟ್ರಿ ಅಂದ್ರೆ ಅದು ಸಂಧಿ ಅಂತ ಬಿಟ್ಟಿವಿ ಅಷ್ಟೇ ನಾವು. ಭೂ ಸ್ವರ್ಗ ಅದರ ಮಧ್ಯದಲ್ಲಿ ಅಂತರಿಕ್ಷ. ಭೂಮಿಯನ್ನ ಬಿಟ್ಟು ನೇರವಾಗಿ ಸ್ವರ್ಗ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಭೂಮಿ, ಅಂತರಿಕ್ಷ, ಸ್ವರ್ಗ, ಜಾಗೃತ, ಸ್ವಪ್ನ, ಸುಷುಪ್ತಿ, ಸಂಸಾರ, ಜೀವನ್ಮುಕ್ತಿ, ಮೋಕ್ಷ. ಅಂದ್ರೆ ಅದು ನಿಯಮೇನ ಹೇಳಲೇಬೇಕು. ಸ್ಪಷ್ಟ ಆಗಿಬಿಡುತ್ತೆ ಅನ್ನುವ ದೃಷ್ಟಿಯಲ್ಲಿ ಅದನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ. ಭಗವಂತ ಏನ್ ಮಾಡ್ತಾನೆ? ಭೂಲೋಕ ಮತ್ತು ಸ್ವರ್ಗಲೋಕ ಅದೆರಡರ ಮಧ್ಯ ಇರುವಂತದ್ದು ಯಾವುದು? ಸಂಧಿ, ಅಂತರಿಕ್ಷ. ಮಧ್ಯದಲ್ಲಿ ನಿಂತು ಬಿಟ್ರೆ ಆ ಕಡೆ ಈ ಕಡೆ ಇರುವಂತಹ ಎರಡನ್ನು ನೋಡಬಹುದು. ಅಂತರಿಕ್ಷ ಎನ್ನುವಂತಹ ಸಂಧಿಯ ಸ್ಥಾನದಲ್ಲಿ ನಿಂತು ಭಗವಂತ ಏನ್ ಮಾಡ್ತಾನೆ? ಭೂಲೋಕವನ್ನು ನೋಡ್ತಾನೆ, ಸ್ವರ್ಗಲೋಕವನ್ನು ನೋಡ್ತಾನೆ. ಸ್ವಪ್ನ ಅನ್ನುವಂತಹ ಸಂಧಿ ಸ್ಥಾನದಲ್ಲಿ ನಿಂತು ಭಗವಂತ ಏನ್ ಮಾಡ್ತಾನೆ? ಜಾಗೃತ ಅವಸ್ಥೆಯನ್ನು ನೋಡ್ತಾನೆ, ಸುಷುಪ್ತಿ ಅವಸ್ಥೆಯನ್ನು ನೋಡ್ತಾನೆ. ಜೀವನ್ಮುಕ್ತಿ ಎನ್ನುವಂತಹ ಸಂಧಿ ಸ್ಥಾನದಲ್ಲಿ ನಿಂತು ಭಗವಂತ ಏನ್ ಮಾಡ್ತಾನೆ? ಸಂಸಾರವನ್ನು ನೋಡ್ತಾನೆ, ಮೋಕ್ಷವನ್ನು ನೋಡ್ತಾನೆ. ಆದ್ದರಿಂದ ಇದನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ. ಇದು ಅನಿವಾರ್ಯ. ಅದನ್ನ ತಿಳಿದೆ ಇದು ಅರ್ಥ ಆಗೋದಿಲ್ಲ. ಎರಡೇ ಭೂಲೋಕ ಸ್ವರ್ಗ, ಎರಡೇ, ಅಂತರಿಕ್ಷ ಇಲ್ಲ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಜಾಗೃತ ಅವಸ್ಥೆ ಸುಷುಪ್ತಿ ಅವಸ್ಥೆ ಅಷ್ಟೇ, ಸ್ವಪ್ನಾವಸ್ಥೆ ಇಲ್ಲ ಅನ್ನೋ ಹಾಗಿಲ್ಲ. ಸಂಸಾರಾವಸ್ಥೆ, ಮೋಕ್ಷಾವಸ್ಥೆ, ಜೀವನ್ಮುಕ್ತಿ ಅವಸ್ಥೆ ಇಲ್ಲ ಅನ್ನೋ ಹಾಗಿಲ್ಲ. ಸ್ವಪ್ನ ಇದೆ, ಅಂತರಿಕ್ಷ ಇದೆ, ಜೀವನ್ಮುಕ್ತಿ ಇದೆ ಅನ್ನೋದನ್ನ ಯಾರು ತಿಳಿದಿದ್ದಾರೆ ಅವರಿಗಿದು ಕನ್ಫ್ಯೂಷನ್ಗೆ ಅವಕಾಶವೇ ಇಲ್ಲ, ಸ್ಪಷ್ಟವಾಗತ್ತೆ ಅನ್ನುವ ದೃಷ್ಟಿಯಲ್ಲಿ ಉಪನಿಷತ್ತು ಯಾಜ್ಞವಲ್ಕ್ಯರು ಅದನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟಾದ್ಮೇಲೆ ಏನು? ಸಂಧಿ ಅಂತರಿಕ್ಷದಲ್ಲಿ, ಸ್ವಪ್ನದಲ್ಲಿ, ಜೀವನ್ಮುಕ್ತಿಯಲ್ಲಿ ಈ ಮೂರೂ ಸ್ಥಾನಗಳಲ್ಲಿ ನಿಂತ ಸ್ವಾಮಿ ನಾರಾಯಣ ನಮ್ಮ ವಿಷ್ಣು ಎರಡನ್ನು ನೋಡ್ತಾನೆ. ಭೂಮಿ, ಸ್ವರ್ಗ, ಜಾಗೃತ, ಸ್ವಪ್ನ, ಸಂಸಾರ, ಮೋಕ್ಷ ಎರಡನ್ನೂ ನೋಡ್ತಾನೆ ಅಂತ ಹೇಳಿ ನೆಕ್ಸ್ಟ್ ಏನ್ ಮಾಡ್ತಾನೆ? ಅಥ ಯಥಾ ಕ್ರಮೋಯಂ ಪರಲೋಕ ಸ್ಥಾನೇ ಭವತಿ ತಮಾಕ್ರಾಮಮಾಕ್ರಮ್ಯ ಉಭಯಾನ್ ಪಾಪ್ಮನ ಆನಂದಾಂಶ್ಚ ವಶ್ಯತಿ. ಇಷ್ಟಾದ್ಮೇಲೆ ಏನ್ ಮಾಡ್ತಾನೆ ಭಗವಂತ? ಸಂಧಿಕಾಲ. ಚೆನ್ನಾಗಿದೆ ಇದು. ಈಗ ಜೀವ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ತನಕ ಎದ್ದಿದ್ದ. ಎದ್ದಿದ್ದ ಅಂದ್ರೇನು? ಜಾಗೃತ ಅವಸ್ಥೆಯಲ್ಲಿ ಇದ್ದ. ಆ ಜಾಗೃತ ಅವಸ್ಥೆಯಲ್ಲಿ ಇದ್ದಂತಹ ಭಗವಂತ ಆ ಜೀವನನ್ನ ಆ ಜಾಗೃತ ಅವಸ್ಥೆಯಿಂದ, ಅಂದ್ರೆ ಬೆಳಗ್ಗೆ ಎಲ್ಲಿರ್ತಾನೆ ಭಗವಂತ? ಜೀವ ಎಲ್ಲಿರ್ತಾನೆ ಬೆಳಗ್ಗೆ?
ಕಣ್ಣಲ್ಲಿರ್ತಾನೆ. ಆಮೇಲೆ ಕಂಠಕ್ಕೆ ಬರ್ತಾನೆ, ಇದೆಲ್ಲ ಗೊತ್ತಿರುವಂತದ್ದೇ. ಆಮೇಲೆ ಹೃದಯಕ್ಕೆ ಬರ್ತಾನೆ. ಈಗೇನಾಗಿದೆ, ಜಾಗ್ರದ ಅವಸ್ಥೆಯಲ್ಲಿ ಹೇಳಿಬಿಟ್ರು ಪಾಪಕ್ಕೆ ಸಾಧನ ಜಾಗ್ರದ ಅವಸ್ಥೆ, ಅದಕ್ಕೆ ಭಗವಂತ ಮಲಗಿಸಿ ಬಿಡ್ತಾನೆ ಅಂತ. ಕಣ್ಣಿಂದ ಹೃದಯಕ್ಕೆ ಕರ್ಕೊಂಡು ಹೋಗ್ಬೇಕು ನಿದ್ರೆಗೆ. ವಿಶ್ವ, ತೈಜಸ, ಪ್ರಾಜ್ಞ. ಅಂದ್ರೆ ವಿಶ್ವ ಜೀವನನ್ನ ತೈಜಸನಿಗೆ ಬಿಟ್ಟು ಅಲ್ಲಿಂದ ಪ್ರಾಜ್ಞನಿಗೆ ಟ್ರಾನ್ಸ್ಫರ್ ಮಾಡಬೇಕು ಜೀವನನ್ನ. ಆ ಪ್ರಾಜ್ಞನ ಹತ್ತಿರಕ್ಕೆ ಕರ್ಕೊಂಡು ಹೋಗೋದನ್ನೇ ಪ್ರಾಜ್ಞನಾಮಕ ಭಗವಂತನ ಆಲಿಂಗನವನ್ನೇ ನಿದ್ರಾ ಅಂತ ಕರೆಯೋದು. ಅದೆಲ್ಲ ಗೊತ್ತಿದೆ, ಪ್ರತ್ಯೇಕವಾಗಿ ಅದನ್ನು ಹೇಳುವಷ್ಟಿಲ್ಲ. ಆದ್ದರಿಂದ ಏನಾಯ್ತು ಇಲ್ಲಿ, ಜಾಗ್ರದ ಅವಸ್ಥೆಯಿಂದ ಜಾಗ್ರತ್ ಸ್ಥಾನ ಕಣ್ಣು, ಅಲ್ಲಿಂದ ಹೃದಯಕ್ಕೆ ಕರ್ಕೊಂಡು ಹೋಗುವಾಗ ಮಾರ್ಗ ಬಂತಲ್ಲ, ದಾರಿ, ಬೈಪಾಸ್ ಇಲ್ಲ ಇದಕ್ಕೆ. ಸ್ವಪ್ನ ಬೇಡ, ಡೈರೆಕ್ಟ್ ಆಗಿ ನಿದ್ದೆ ಇಲ್ಲ, ಬೈಪಾಸ್ ಇಲ್ಲ. ಅಂತರಿಕ್ಷ ಬೇಡ, ಡೈರೆಕ್ಟ್ ಆಗಿ ಸ್ವರ್ಗ. ಜೀವನ್ಮುಕ್ತಾವಸ್ಥೆ ಬೇಡ, ಡೈರೆಕ್ಟ್ ಆಗಿ ಮೋಕ್ಷ. ಆಗೋದಿಲ್ಲ, ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಜಾಗ್ರತ್ ಎನ್ನುವ ಅವಸ್ಥೆಯ ಆ ಸ್ಥಾನದಿಂದ ಭಗವಂತ ಸುಷುಪ್ತಿ ನಿದ್ರಾವಸ್ಥೆ ಎನ್ನುವಂತಹ ಸ್ಥಾನಕ್ಕೆ ಕರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಸ್ವಪ್ನ ಬಂತು. ದೇವ್ರು ಏನ್ ಮಾಡ್ತಾನೆ, ಸ್ವಪ್ನ ಸ್ಥಾನದಲ್ಲಿ ನಿಂತ್ಕೊಳ್ತಾನೆ. ಸ್ವಪ್ನ ಸ್ಥಾನದಲ್ಲಿ ನಿಂತು ಏನ್ ಮಾಡ್ತಾನೆ, ಎಡಗಡೆಗೂ ನೋಡ್ತಾನೆ, ಬಲಗಡೆಗೂ ನೋಡ್ತಾನೆ. ಎಡಗಡೆ ಏನಾಗಿದೆ ಅಥವಾ ಬಲಗಡೆ ಏನಾಗಿದೆ, ಜಾಗ್ರದ ಅವಸ್ಥೆಯಲ್ಲಿ ಮಾಡಿದ ಪಾಪಗಳು, ಆ ಪಾಪಗಳಿಗೆ ಫಲವಾಗಿ ಬಂದಂತಹ ಅನೇಕ ದುಃಖಗಳು, ಅದನ್ನ ಜೀವ ಅನುಭವಿಸ್ತಾನಲ್ಲ, ಅದನ್ನ ನೋಡ್ತಾ ನಿಂತಿರ್ತಾನೆ. ಸ್ವಪ್ನ ಸ್ಥಾನದಲ್ಲಿ ನಿಂತ ಭಗವಂತನ ಕೆಲಸ ಏನು, ಬಲಗಡೆಯಲ್ಲಿ ಜಾಗ್ರದ ಅವಸ್ಥೆಯಲ್ಲಿ ಇರುವಾಗ ಜೀವ ಏನೇನು ಪಾಪಕರ್ಮಗಳನ್ನ ಮಾಡ್ತಾನೆ, ಬೇಕಾದಷ್ಟು. ಆ ಪಾಪಕರ್ಮಗಳಿಗೆ ಫಲ ಏನು ಬರುತ್ತೆ ಅದೆಲ್ಲ ನೋಡ್ತಾನೆ. ಪಾಪಕ್ಕೆ ಫಲ ಯಾವುದು, ದುಃಖ. ಜೀವ ನಾನಾ ದುಃಖಗಳನ್ನು ಅನುಭವಿಸ್ತಾನಲ್ಲ, ಅದೆಲ್ಲ ನೋಡ್ತಾನೆ. ಆಮೇಲೆ ಲೆಫ್ಟಿಗೆ ಒಂದ್ಸಲ ತಲೆ ತಿರುಗಿಸ್ತಾನೆ, ನೋಡಿ ನಿದ್ದೆ ಮಾಡ್ತಾನಲ್ಲ ಜೀವ. ನಿದ್ದೆ ಮಾಡುವಾಗ ಏನು ಸ್ವರೂಪಾನಂದ ಅನುಭವಿಸ್ತಾನೆ ಜೀವ. ಜಾಗರದ ಅವಸ್ಥೆಯಲ್ಲಿ ಏನು ತುಂಬಾ ದುಃಖ ಅನುಭವಿಸ್ತಾನೆ, ಅದನ್ನೂ ನೋಡ್ತಾನೆ. ಪಾಪದ ಫಲವಾದ ದುಃಖಗಳನ್ನ ಅದೇ ನಿದ್ರೆ ಮಾಡುವಾಗ ಜೀವನಿಗೇನು ಸ್ವರೂಪಾನಂದದ ಅನುಭವ ಆಗತ್ತೆ, ಆನಂದ, ಅದರ ಅನುಭವ ಜೀವನಿಗೆ ಏನಾಗುತ್ತೆ, ಆನಂದವಾಗಿ ನಿದ್ದೆ ಮಾಡಿ, ದುಃಖ ಲೇಪವೇ ಇಲ್ಲದ ಪರಮಾನಂದದಿಂದ ಕೂಡಿದ ನಿದ್ರೆ, ಸುಷುಪ್ತಿ ಅವಸ್ಥೆ, ಅದನ್ನು ನೋಡ್ತಾನೆ. ಇದು ಒಂದು ಸ್ಥಾನ. ಎರಡನೆಯದ್ಯಾವುದು, ಸಯತ್ರ ಪ್ರಸ್ವಪಿತಿ ಅಸ್ಯ ಲೋಕಸ್ಯ ಸರ್ವಾವತೋ ಮಾತ್ರ ಮುಪಾದಾಯ ಸ್ವಯಂ ವಿಹತ್ಯ ಸ್ವಯಂ ನಿರ್ಮಾಯ ಸ್ವೇನ ಭಾಸಾ ಸ್ವೇನ ಜ್ಯೋತಿಷ ಪ್ರಸ್ವಪಿತಿ ಅತ್ರಾಯಂ ಪುರುಷಃ ಸ್ವಯಂ ಜ್ಯೋತಿರ್ಭವತಿ. ಒಂದು ಸ್ಥಾನ ಆಯ್ತು. ಎರಡನೇದು ಯಾವುದು, ಭೂಲೋಕ, ಅಂತರಿಕ್ಷ, ಸ್ವರ್ಗ. ಭಗವಂತ ಏನ್ ಮಾಡ್ದ, ಜೀವನನ್ನ ಭೂಲೋಕದಿಂದ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬೇಕಲ್ಲ, ಹೋಗುವಾಗ ಮಾರ್ಗ ಮಧ್ಯ ಯಾವುದು, ಭೂಮಿ, ಅಂತರಿಕ್ಷ, ಸ್ವರ್ಗ. ಜಾಗೃತ, ಸ್ವಪ್ನ, ಸುಷುಪ್ತಿ ಹೇಗೋ ಭೂಮಿ, ಅಂತರಿಕ್ಷ, ಸ್ವರ್ಗ. ಭಗವಂತ ಏನ್ ಮಾಡ್ತಾನೆ, ಅಂತರಿಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಒಂದ್ಸಲ ರೈಟ್ ಸೈಡ್ ತಿರುಗಿಸ್ತಾನೆ. ಆಗ ಭಗವಂತ ಜೀವ ಈ ಭೂಲೋಕದಲ್ಲಿ ಏನು ಪಾಪಕರ್ಮಗಳನ್ನ ಮಾಡಿದ, ಪಾಪಕರ್ಮಗಳಿಗೆ ಫಲ ಏನು ಬಂತು, ದುಃಖ, ಅದನ್ನೂ ನೋಡ್ತಾನೆ. ಅಲ್ಲಿಂದ ಜೀವ ಪುಣ್ಯಗಳನ್ನ ಮಾಡಿ ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ಅನುಭವಿಸುವಂತಹ ದುಃಖ, ಅದನ್ನು ನೋಡ್ತಾನೆ. ಅಂದ್ರೆ ಮಧ್ಯದ ಸ್ಥಾನದಲ್ಲಿ ನಿಂತು ಆ ಕಡೆ ಈ ಕಡೆ ಎರಡನ್ನು, ದುಃಖವನ್ನು ನೋಡ್ತಾನೆ, ಸುಖವನ್ನು ನೋಡ್ತಾನೆ. ಅಲ್ಲಿಂದ ಇನ್ನು ಮುಂದೆ ಸಂಸಾರ, ಮೋಕ್ಷ, ಅದರ ಮಧ್ಯದಲ್ಲಿ ಯಾವುದು, ಜೀವನ್ಮುಕ್ತಿ. ಆದ್ದರಿಂದ ಜೀವನ್ಮುಕ್ತಿ ಎನ್ನುವಂತಹ ಸ್ಥಾನದಲ್ಲಿ, ಅಂದ್ರೆ ಅಪರೋಕ್ಷ ಜ್ಞಾನ, ಜೀವನ್ಮುಕ್ತಿ ಎನ್ನುವಂತಹ ಸ್ಥಾನದಲ್ಲಿ ನಿಂತು ಭಗವಂತ ಏನ್ ಮಾಡ್ತಾನೆ, ಸಂಸಾರಾವಸ್ಥೆಯಲ್ಲಿ ಜೀವ ಅನುಭವಿಸುವಂತಹ ಪಾಪದ ದುಃಖಗಳನ್ನೆಲ್ಲ ನೋಡ್ತಾನೆ.
ಮೋಕ್ಷದಲ್ಲಿ ಅನುಭವಿಸುವ ಸ್ವರೂಪಾನಂದವನ್ನು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ದೇವರ ವ್ಯಾಪಾರ. ಇದು ಪರಮ ಆನಂದವನ್ನ ಉಂಟು ಮಾಡುತ್ತೆ. ಇದೆಲ್ಲ ಅದ್ಭುತವಾದ ವಿಷಯಗಳು. ಇಷ್ಟಾದ್ಮೇಲೆ ಭಗವಂತ ಏನ್ ಮಾಡ್ತಾನೆ, ಯಾವಾಗ ಸ್ವಪ್ನಾವಸ್ಥೆ ಇತ್ಯಾದಿಗಳಲ್ಲಿ ಯಾವಾಗ ದೇವರು ನಮ್ಮ ಎಲ್ಲ ಜ್ಞಾನ, ಬಾಹ್ಯದ ಎಲ್ಲ ಜ್ಞಾನ, ಎಲ್ಲ ಇಂದ್ರಿಯ ಶಕ್ತಿಗಳು ಎಲ್ಲವನ್ನ ಒಳಗೆ ಸಕ್ ಮಾಡಿಬಿಟ್ಟ ದೇವರು. ಶ್ರೀಹರಿ ಜೀವನದಲ್ಲಿರುವ ಎಲ್ಲ ರೀತಿಯಾದ ಜ್ಞಾನವನ್ನು, ಇಂದ್ರಿಯಗಳ ಶಕ್ತಿಯನ್ನು ಎಲ್ಲವನ್ನ ಒಳಗೆಳ್ಕೊಂಡ್ಬಿಟ್ಟ. ಒಳಗೆಳ್ಕೊಂಡು ಏನ್ ಮಾಡ್ತಾನೆ, ಹೊರಗಿನ ಯಾವ ಕೆಲಸವೂ ಮಾಡ್ಲಿಕ್ಕಾಗ್ತಾ ಇಲ್ಲ ಇವನಿಗೆ. ಯಾವುದೂ ಇಲ್ಲ. ಜೀವನಿಗೆ ಕಿವಿ ಕೇಳಿಸ್ತಾ ಇಲ್ಲ, ಕಣ್ ಕಾಣ್ತಾ ಇಲ್ಲ, ಮೂಗಿಗೆ ವಾಸನೆ ಬರ್ತಾ ಇಲ್ಲ, ಮುಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ, ನಾಲಿಗೆ ರುಚಿ ಗೊತ್ತಾಗ್ತಾ ಇಲ್ಲ, ಯಾವ ವ್ಯಾಪಾರವೂ ಇಲ್ಲ ಜೀವನಿಗೆ. ಯಾಕೆ? ಎಲ್ಲವನ್ನ ಭಗವಂತ ಎಳ್ಕೊಂಡು ಏನ್ ಮಾಡ್ತಾನೆ, ನಿಜವಾ ಎಳ್ದ 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 ನಿದ್ರೆ ಬಂತು ಅನ್ನುವಾಗ ಎಚ್ಚರದಿಂದ ನಿದ್ರೆಗೆ ಹೋಗುವ ಸಂದರ್ಭದಲ್ಲಿ ಮಧ್ಯ ಸ್ವಪ್ನ. ಆ ಕನಸಿನಲ್ಲಿ ವಾಸನಾಮಯವಾದ ಬೇಕಾದಷ್ಟು ವಸ್ತುಗಳು. ಅದು ತುಂಬಾ ಅದ್ಭುತವಾದ ಭಗವಂತನ ಸ್ವಪ್ನ ಕರ್ತೃತ್ವ ತೋರಿಸ್ತಾರೆ. ನೆಕ್ಸ್ಟ್ ಮಂತ್ರ ಅದೇ ಹೇಳುತ್ತೆ, ಏನು ವೈಭವ ಇದೆ. ವಾಸನಾಮಯವಾದ ಬೇಕಾದಷ್ಟು ಪದಾರ್ಥಗಳನ್ನ ಸೃಷ್ಟಿ ಮಾಡಿಬಿಡ್ತಾನೆ ಭಗವಂತ. ನೋಡಿ, ಆ ವಾಸನಾಮಯವಾದ ಎಲ್ಲ ಪದಾರ್ಥಗಳನ್ನ ಸೃಷ್ಟಿ ಮಾಡಿ ತನ್ನದ್ದೇ, ಅಂದ್ರೆ ಜೀವರಿಗೆ ಸಂಬಂಧಪಟ್ಟದ್ ಯಾವುದೂ ಇಲ್ಲ, ಕೇವಲ ಭಗವಂತನಿಗೆ ಸಂಬಂಧಪಟ್ಟ ಶಕ್ತಿ, ಪ್ರಕಾಶ ಅಂತ ಕರೀತಾರೆ. ಆ ಪ್ರಕಾಶ ಎನ್ನುವಂತಹ ಶಕ್ತಿಯಿಂದ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಸ್ವೇನ ಭಾಸ, ತನ್ನ ಒಳಗೂ ಭಗವಂತನ ಪ್ರಕಾಶವೇ, ಹೊರಗೂ ಭಗವಂತನ ಪ್ರಕಾಶವೇ. ಅಂತ ಭಗವಂತನ ಪ್ರಕಾಶದಿಂದ ಸ್ವಪ್ನ ಎಲ್ಲ ತೋರಿಸಿ ಅಲ್ಲಿಂದ ನಿಧಾನವಾಗಿ ಒಳಗೆಳ್ಕೊಂಡು ಜೀವನಿಗೆ ನಿದ್ರೆ. ಎಷ್ಟು ಚೆನ್ನಾಗಿದೆ ನೋಡಿ. ಏನು ವೈಭವ ನಮ್ಮ ಸ್ವಾಮಿಯದ್ದು. ಕ್ಷಣ ಕ್ಷಣಕ್ಕೂ ಮಾಡುವ ಅನುಗ್ರಹ ಏನು. ಇದು ಒಂದು ಜಾಗರದ ಅವಸ್ಥೆಯಿಂದ ಸ್ವಪ್ನಾವಸ್ಥೆಯನ್ನು ದಾಟಿ ನಿದ್ರೆಗೆ ಹೋಗುವಂತ ಒಂದು ವ್ಯವಸ್ಥೆ. ಅಲ್ಲಿಂದ ಇನ್ನು ಮುಂದಕ್ಕೆ ಭೂಮಿಯಿಂದ ಸ್ವರ್ಗ. ಜೀವನ ಎಲ್ಲ ಜ್ಞಾನ, ಇಂದ್ರಿಯಾಭಿಮಾನಿಗಳಾದ ಎಲ್ಲ ದೇವತೆಗಳನ್ನ ಎಳ್ಕೊಂಡ್ಬಿಟ್ಟ. ಎಳ್ಕೊಂಡ ಅಂತಂದ್ರೆ ಮರಣ ಬಂತು ಅಂತ ಅರ್ಥ ಅಲ್ವಾ? ಮರಣ ಬಂದಾಗ ಏನ್ ಗೊತ್ತಿರತ್ತೆ? ಇಂದ್ರಿಯ ದೇವತೆಗಳೂ ಇಲ್ಲ, ನಮ್ಮ ಜ್ಞಾನವೂ ಇಲ್ಲ. ಆಗ ಏನ್ ಮಾಡ್ತಾನೆ ಭಗವಂತ ಅಂದ್ರೆ, ಅವಾಗ ಏನಾಯ್ತು, ಭೂಮಿಗೆ ಸಂಬಂಧಪಟ್ಟ ಯಾವ ಕೆಲಸವನ್ನು ಜೀವನಿಗೆ ಮಾಡ್ಲಿಕ್ಕೆ ಆಗೋದು. ದೇಹ ಹೊರಟೋಯ್ತಲ್ಲ, ದೇಹ ಅನ್ನೋದು ಬಿದ್ದ ಮೇಲೆ ಭೂಮಿಗೆ ಸಂಬಂಧಪಟ್ಟ ಯಾವ ಕೆಲಸ ಮಾಡ್ತಾನೆ ಜೀವ? ಆಗೋದಿಲ್ಲ. ಇಂದ್ರಿಯ ದೇವತೆಗಳೂ ಇಲ್ಲ ಅಲ್ಲ, ಅಭಿಮಾನಿ ದೇವತೆಗಳನ್ನ ಎಳ್ಕೊಂಡ್ಬಿಟ್ಟಿದ್ದಾನೆ ದೇವರು. ಅಂತರಿಕ್ಷ ಕರ್ಕೊಂಡು ಹೋಗುವಾಗ ಅಂತರಿಕ್ಷ ಮಾರ್ಗದಲ್ಲಿ ಭಗವಂತ ಏನ್ ಮಾಡ್ತಾನೆ, ಅಂತರಿಕ್ಷದಲ್ಲೂ ಸುಖ ಸಾಮಾನ್ಯ ಏನಿಲ್ಲ. ಊರ್ಧ್ವಲೋಕ ಅಂದ್ರೆ ಸುಖವೇ ಅಂತಾನೆ ಅರ್ಥ. ಅಂತರಿಕ್ಷ ಲೋಕ, ಅಲ್ಲಿಂದ ಮೇಲಕ್ಕೆ ಸ್ವರ್ಗಲೋಕ. ಅಲ್ಲಿ ಸ್ವಪ್ನದಲ್ಲಿ ವಾಸನಾಮಯ ಪದಾರ್ಥಗಳನ್ನ ಸೃಷ್ಟಿ ಮಾಡದ ಹಾಗೆ ಸ್ವರ್ಗ ಮತ್ತು ಅಂತರಿಕ್ಷ ಲೋಕಾದಿಗಳಲ್ಲಿ ಏನ್ ಮಾಡ್ತಾನೆ ಭಗವಂತ, ಭೋಗಕ್ಕೆ ಬೇಕಾದ ಪದಾರ್ಥಗಳ ಸೃಷ್ಟಿ ಮಾಡ್ತಾನೆ. ಸುಖ ಅನುಭವಿಸಲಿಕ್ಕೆ ಬೇಕಲ್ಲ ಪದಾರ್ಥಗಳು, ಆ ಎಲ್ಲ ಪದಾರ್ಥಗಳನ್ನ ಭಗವಂತ ಸೃಷ್ಟಿ ಮಾಡಿ, ಅದು ಹೇಗೆ, ಬೇರೆ ಯಾರ ಅವಶ್ಯಕತೆನೂ ಇಲ್ಲ, ಭಗವಂತನದ್ದೇ. ಹೊರಗೂ ಭಗವಂತನ ಪ್ರಕಾಶವೇ ಭಾಸ, ಒಳಗೂ ಭಗವಂತನ ಪ್ರಕಾಶವೇ. ಜಾಗೃತ ಅವಸ್ಥೆಯಿಂದ ಸ್ವಪ್ನಾವಸ್ಥೆಯ ಮೂಲಕ ನಿದ್ರೆ ಕರ್ಕೊಂಡು ಹೋಗ್ತಾನೆ ಹೇಗೆ, ಹಾಗೆ ಭೂಲೋಕದ ವ್ಯಾಪಾರವನ್ನ ಮುಗಿಸಿ ಅಂತರಿಕ್ಷ ಲೋಕ ದ್ವಾರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಹೇಗೋ ಹಾಗೆ ಮೂರನೆಯದ್ಯಾವುದು, ಸಂಸಾರದಿಂದ ಜೀವನ್ಮುಕ್ತಿ ದ್ವಾರ ಮೋಕ್ಷ. ಅದು ಹೇಗೆ, ಸಂಸಾರದಲ್ಲಿ
ಜೀವ ಇರ್ತಾನೆ, ಅವನ ಎಲ್ಲ ಜ್ಞಾನಗಳು, ಅವನ ಎಲ್ಲ ಇಂದ್ರಿಯಗಳು, ಎಲ್ಲ ಇಂದ್ರಿಯಾಭಿಮಾನಿಗಳಾದಂತಹ ದೇವತೆಗಳು, ಅದಕ್ಕೆ ಬೇಕಾಗಿರತಕ್ಕ ಎಲ್ಲ ಹೊರಗಿನ ಎಲ್ಲ ಪದಾರ್ಥಗಳು ಅರ್ಥಾತ್ ಲಿಂಗದೇಹ ಅದನ್ನ ಎಳೆದು ಬಿಡ್ತಾನೆ. ಹೋಯ್ತು ಅಂದ್ರೆ ಸಂಸಾರಕ್ಕೆ ಸಂಬಂಧಪಟ್ಟ ಯಾವ ವ್ಯಾಪಾರವೂ ಇಲ್ಲ. ಸ್ವರ್ಗಕ್ಕೆ ಹೋದ್ರೆ ಅದು ಭೂಮಿಯೇ ಸಂಸಾರವೇ, ನಿದ್ರೆ ಸಂಸಾರವೇ, ಮೋಕ್ಷದಲ್ಲಿ ಮಲಗೋದಲ್ಲ. ಸ್ವರ್ಗದ ಅನುಭವ ಸಂಸಾರವೇ. ಮೋಕ್ಷಕ್ಕೆ ಹೋಗ್ಬೇಕಾ, ಜೀವನ್ ಮುಕ್ತಿ ದ್ವಾರ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಭಗವಂತ ಏನ್ ಮಾಡ್ತಾನೆ, ಸಾಂಸಾರಿಕವಾದ ಎಲ್ಲ ವ್ಯಾಪಾರಗಳನ್ನು ಕಟ್ ಮಾಡಿಸ್ಬಿಡ್ತಾನೆ ದೇವರು. ಜೀವನ್ ಮುಕ್ತಿಯಲ್ಲಿ ಅದರ ಯತ್ಕಿಂಚಿತ್ ಅನುಭವ. ಹೇಗಿರ್ತಾರೆ ಜೀವನ್ ಮುಕ್ತರು? ಸಂಸಾರದ ಸಾಂಸಾರಿಕವಾದ ಯಾವ ವಿಷಯ ಸುಖದ ಮೇಲೂ ಆಸಕ್ತಿ ಇಲ್ಲ ಅವರಿಗೆ, ಆ ವೈಭವ ಅವರದ್ದು. ಸ್ವಲ್ಪ ಅದನ್ನ ಟ್ರೈಲರ್ ತರ ಪರಿಚಯ ಮಾಡಿಸಿ ಮೋಕ್ಷದಲ್ಲಿ ಆ ಭಕ್ತ ಜೀವ ಅವನ ಯೋಗ್ಯತೆ, ಅವನ ಸಾಧನೆಗೆ ಅನುಗುಣವಾದಂತಹ ಎಲ್ಲ ಭೋಗದ ಸುಖದ ವಸ್ತುಗಳನ್ನ, ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡಿ ಆ ಪದಾರ್ಥಗಳ ಮೂಲಕ ಅವನಿಗೆ ಸ್ವರೂಪದ ಆನಂದ ಅಂದ್ರೆ ಮೋಕ್ಷದ ಸುಖವನ್ನ ಕೊಡ್ತಾನೆ. ಯಾರೋ ಅಂತಹ ಸ್ವಾಮಿ ನಾರಾಯಣನೇ ನಮ್ಮೆಲ್ಲರಿಗೂ ತತ್ವಜ್ಞಾನವನ್ನ ಕೊಡತಕ್ಕಂಥವನು. ನಮಗೆ ಜ್ಞಾನಪ್ರದ ಆ ಸ್ವಾಮಿ ನಾರಾಯಣ. ಎಷ್ಟು ಚೆನ್ನಾಗಿದೆ ನೋಡಿ. ಈ ವೈಭವವನ್ನ ಬೇರೆ ಯಾವ ದೇವತೆಗಳಿಗೆ ನಾವು ಹೇಳೋಣ? ಬೇರೆ ಯಾವ ದೇವತೆಗಳಿಗೆ ಸಾಮರ್ಥ್ಯ ಇದೆ? ಎಷ್ಟು ವೈಭವದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ ನೋಡಿ. ಸಾಧ್ಯನೇ ಇಲ್ಲ. ಇದನ್ನ ನಾವು ಎಷ್ಟು ವೈಭವದಿಂದ ಅನುಸಂಧಾನ, ಪರಮಾದ್ಭುತವಾದ ನಿರೂಪಣೆ. ಆಚಾರ್ಯರು ಉಪನಿಷತ್ತುಗಳಿಗೆ ಆಧ್ಯಾತ್ಮಿಕ ಅರ್ಥವನ್ನ ಹೇಗೆ ಅಲ್ಲ ಇಷ್ಟೆಲ್ಲ ಅದ್ಭುತವಾದ ಅರ್ಥಗಳನ್ನ ಇಟ್ಟುಕೊಂಡು ಏನೇನೋ ಚಿಂತನೆ ಮಾಡ್ತಾರಲ್ಲ ನಮ್ ಜನ. ಅದೇ ದುಃಖ ಆಗೋದು, ಬೇರೆ ಇನ್ನೇನಿಲ್ಲ. ಹೇಗಿದೆ ಸ್ವಪ್ನದಲ್ಲಿ ಭಗವಂತ ಸೃಷ್ಟಿ ಮಾಡುವ ಭೋಗ ಪದಾರ್ಥಗಳು, ಸ್ವರ್ಗ ಹೋಗುವಾಗ ಅಂತರಿಕ್ಷ ಲೋಕದಲ್ಲಿ ಭಗವಂತ ಸೃಷ್ಟಿ ಮಾಡತಕ್ಕ ಪದಾರ್ಥಗಳು, ಮೋಕ್ಷದಲ್ಲಿ ಭಗವಂತ ಸೃಷ್ಟಿ ಮಾಡತಕ್ಕ ಪದಾರ್ಥಗಳ ವೈಭವ ಅದು ಹೇಗಿರುತ್ತೆ ಹೇಳ್ತಾರೆ ನೋಡಿ ಆಚಾರ್ಯಲ್ಲಿ. ಉಪನಿಷತ್ ಹೇಳುತ್ತೆ, ನ ತತ್ತ ರಥಾಃ ನ ರಥ ಯೋಗಾಃ ನ ಪಂಥಾನೋ ಭವತಿ ಅಥ ರಥಾನ್ ರಥ ಯೋಗಾನ್ ಪಥ ಸೃಜತೆ. ಸ್ವಪ್ನದಲ್ಲಿ ಮತ್ತೆ ಅಂತರಿಕ್ಷ ದ್ವಾರ ಸ್ವರ್ಗದಲ್ಲಿ, ಮೋಕ್ಷದಲ್ಲಿ ಫಸ್ಟ್ ಅಲ್ಲಿ ಹೋಗೋ ತನಕ ರಥ ಇರ್ಲಿಲ್ಲ, ರಥ ಇರೋದಿಲ್ಲ. ರಥಯೋಗ, ರಥವನ್ನ ಕಟ್ಟುವಂತಹ ಕುದುರೆ ಇರೋದಿಲ್ಲ. ಕುದುರೆ ಕಟ್ಟಿದ ರಥ ಸಂಚಾರ ಮಾಡ್ಲಿಕ್ಕೆ ಮಾರ್ಗ ಇಲ್ಲ. ಎಲ್ಲಿದೆ? ಎಚ್ಚರ ಇದ್ದಾಗ ನಾ ರಥದಲ್ಲಿ ಹತ್ಕೊಂಡು ಕುದುರೆ ಮೇಲೆ ರಥ ಮಾರ್ಗದಲ್ಲಿ ಪ್ರಯಾಣ ಮಾಡ್ತೀನಿ, ನಂಗೆ ರಥಯಾತ್ರೆ ಆಗತ್ತೆ. ಯಾರಿಗಾರ ಗೊತ್ತಾ? ಜೀವರಿಗೆ ಸ್ವಪ್ನಕ್ಕೆ ಹೋಗೋ ಮೊದಲಿಗೆ ನೋಡಿ, ಕುದುರೆ ಕೊಟ್ಟ, ರಥ ಕೊಟ್ಟ, ದಾರಿ ಕೊಟ್ಟ, ನಮ್ಮನ್ನ ರಥದಲ್ಲಿ ಕೂಡಿಸ್ಕೊಂಡು ವೈಭವದಿಂದ ಸಂಚಾರ ಮಾಡಿಸಿಬಿಟ್ಟ ಸ್ವಪ್ನದಲ್ಲಿ. ಹಾಗೆ ಅಂತರಿಕ್ಷ ದ್ವಾರ ಸ್ವರ್ಗದಲ್ಲಿ, ಹಾಗೆ ಮೋಕ್ಷದಲ್ಲಿ ಇರ್ಲಿಲ್ಲ. ಆ ಜೀವರ ಕರ್ಮಾನುಸಾರವಾಗಿ ಸ್ವಪ್ನದಲ್ಲಿ ಅದೆಲ್ಲವನ್ನ ಸೃಷ್ಟಿ ಮಾಡ್ತಾನೆ. ರಥವನ್ನ, ಕುದುರೆಗಳನ್ನ, ಮಾರ್ಗವನ್ನ ತೋರಿಸ್ತಾನೆ. ನಾವು ಭೂಲೋಕದಲ್ಲಿ ಮಾಡಿದ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಅಂತರಿಕ್ಷ ಮತ್ತು ಸ್ವರ್ಗಲೋಕಗಳಲ್ಲಿ ಸೃಷ್ಟಿ ಮಾಡಿ ಕೊಡ್ತಾನೆ. ಮೋಕ್ಷದಲ್ಲಿ ನಮ್ಮ ಸ್ವರೂಪ ಆನಂದಕ್ಕೆ ಎಷ್ಟು ಸುಖ ಬೇಕೋ ಅಷ್ಟು ಕುದುರೆಗಳನ್ನ, ಅಷ್ಟು ರಥಗಳನ್ನ, ಅಷ್ಟು ಮಾರ್ಗಗಳನ್ನ ಕೊಡ್ತಾನೆ ಭಗವಂತ. ಏನ್ ಅದ್ಭುತ ಭಗವಂತನದ್ದು! ನಮ್ಮ ಕರ್ಮವನ್ನ ಉಪಾದಾನ ಮಾಡ್ಕೊಂಡು ಇಟ್ಟುಕೊಂಡು ಎಂಥ ವೈಭವವನ್ನು ಸೃಷ್ಟಿ ಮಾಡಿಕೊಡ್ತಾನೆ ನೋಡಿ ದೇವರು. ಇದು ಒಂದು. ಎರಡನೇದೇನು? ನ ತತ್ರ ಆನಂದಾಃ ಮುದಃ ಪ್ರಮುದೋ ಭವಂತಿ ಅಥ ಆನಂದಾನ್ ಮುದ ಪ್ರಮುದ ಸೃಜತೆ. ನಿದ್ರೆ ಮಾಡುವಾಗ ಸ್ವರೂಪ ಸುಖ ಇರ್ಲಿಲ್ಲ. ನಿದ್ರೆ ಮಾಡೋ ಮೊದಲು
ಸ್ವರೂಪ ಸುಖ ನಮ್ಗೇನಾದ್ರೂ ಇತ್ತೇನ್ರಿ? ಆಲೋಚನೆ ಮಾಡ್ರಿ. ಸ್ವರೂಪ ಸುಖ ನಿತ್ಯ ಅನುಭವಿಸ್ಕೊಂಡೇ ಬರ್ತೀವಿ ನಾವು. ಬೆಳಗ್ಗೆ ಎದ್ಮೇಲೆ ನಿದ್ದೆ ಮಾಡಿದಾಗ ಒಂದ್ ಸುಖ ಇತ್ತಲ್ಲ, ಪ್ಲೀಸ್ ಡಿಫೈನ್ ದಟ್ ಸುಖ ಅಂತಂದ್ರೆ ಯಾರಿಗ್ ಗೊತ್ತು? ಆನಂದವಾಗಿ ನಿದ್ದೆ ಮಾಡಿದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಆದ್ರೆ ನಿದ್ರೆಯಲ್ಲಿ ಅನುಭವಕ್ಕೆ ಬಂದ ಆನಂದವನ್ನ ಡಿಫೈನ್ ಮಾಡಿ, ಡಿಸ್ಕ್ರೈಬ್ ಮಾಡಿ ಅಂದ್ರೆ ಚಾನ್ಸ್ ಇಲ್ಲ. ನಿದ್ರೆ ಮಾಡುವ ಮೊದಲಿಗೆ ಆನಂದ ಇರ್ಲಿಲ್ಲ, ಸ್ವರೂಪ ಸುಖ ಇರ್ಲಿಲ್ಲ, ಸ್ವರ್ಗದಲ್ಲಿ ಭೋಗಕ್ಕೆ ಬೇಕಾದ ಸಾಮಗ್ರಿ ಇರ್ಲಿಲ್ಲ. ದೇವ್ರು ಏನ್ ಮಾಡ್ದ? ಸೃಷ್ಟಿ ಮಾಡಿಬಿಟ್ಟ. ಸೃಷ್ಟಿ ಮಾಡಿ ಕೊಟ್ಟ ಸ್ವಾಮಿ. ಅವಾಗಲ್ಲಿ ನ ತತ್ರ ವೇಷಾಂತಾಹ ಪುಷ್ಕರಿಣ್ಯ ಸ್ರವಂತ್ಯೋ ಭವಂತಿ ಅಥ ವೇಷಾಂತಾನ್ ಪುಷ್ಕರಿಣ್ಯ ಸ್ರವಂತ್ಯ ಸೃಜತೆ. ಅಲ್ಲಿ ದೊಡ್ಡ ದೊಡ್ಡ ಮನೆಗಳು, ಸುಖ ಅನುಭವಿಸಲಿಕ್ಕೆ ಬೇಕಾದ ಮನೆಗಳಿರ್ಲಿಲ್ಲ, ಸರೋವರಗಳಿರ್ಲಿಲ್ಲ, ನದಿಗಳು ಇರ್ಲಿಲ್ಲ. ಏನು ಸ್ವಪ್ನದಲ್ಲಿ ದೊಡ್ಡ ಮನೆಗಳಲ್ಲಿ ವಾಸ, ನದಿಯಲ್ಲಿ ಸ್ನಾನ, ಪುಷ್ಕರಣಿಗಳಲ್ಲಿ ವಿಹಾರ. ಯಾರು ಸೃಷ್ಟಿ ಮಾಡಿಕೊಟ್ರಪ್ಪ? ನಾನ್ ಸೃಷ್ಟಿ ಮಾಡ್ಕೊಂಡ? ನನಗೆ ಸೃಷ್ಟಿ ಮಾಡುವ ಸಾಮರ್ಥ್ಯ ಇದೆಯಾ? ಆಲೋಚನೆ ಮಾಡ್ಬೇಕಲ್ಲ. ಇಲ್ಲ, ತತ್ಕಾಲದಲ್ಲಿ ಸೃಷ್ಟಿ ಮಾಡಿದ. ಸ್ವರ್ಗದಲ್ಲಿ ಇದೆಲ್ಲವನ್ನ ಕೊಟ್ಟ, ಮೋಕ್ಷದಲ್ಲೂ ಕೊಟ್ಟ. ಆದ್ದರಿಂದ ಭಗವಂತ ಯಾರು? ಸಹಿಕರ್ತ. ಅವನೇ ಶಾಸ್ತ್ರಗಳಲ್ಲಿ ಪ್ರಸಿದ್ಧನಾದ ಕರ್ತೃ. ನಾವೇ ಆಲೋಚನೆ ಮಾಡೋಣ. ಸ್ವರ್ಗ ಮೋಕ್ಷಗಳು ದೂರ ಆಯಿತು ನಮಗೆ. ನಿತ್ಯ ಸ್ವಪ್ನದಲ್ಲಿ ಅನುಭವಿಸುವ ಸುಖಗಳು, ದುಃಖಗಳು, ಆ ಪದಾರ್ಥ ಇತ್ತ? ಎಲ್ಲಿತ್ತು ಪದಾರ್ಥ? ಮಲಗುವಾಗ ಇರ್ಲಿಲ್ಲ, ಬೆಳಗ್ಗೆ ಎದ್ದ ಮೇಲಿಲ್ಲ, ಸ್ವಪ್ನಾವಸ್ಥೆಯಲ್ಲಿ ಮಾತ್ರ ಬಂತು, ಹೋಯ್ತು. ಯಾರು ತಂದು ಕೊಟ್ರ ಅದನ್ನ? ಆಲೋಚನೆ ಮಾಡೋಣ ಅದನ್ನ. ಇದನ್ನೇ ಸಂಧ್ಯೆ ಸೃಷ್ಟಿರಾಹಿ, ಸಂಧ್ಯಾಧಿಕರಣ ಅಂತ ಬ್ರಹ್ಮಸೂತ್ರ. ದೇವರನ್ನ ಉಪಾಸನೆ ಮಾಡ್ಬೇಕಾದ್ರೆ ದೇವರ ಮಹಿಮೆಯನ್ನ ತಿಳ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ದೇವರ ಮಹಿಮೆ ಯಾವುದು ಅಂತಂದ್ರೆ ಅಸಾಧಾರಣವಾದ ಮಹಿಮೆ, ಸ್ವಾಪ್ನ ಪದಾರ್ಥಗಳ ಸೃಷ್ಟಿಕರ್ತೃತ್ವ. ಸಂಧ್ಯೆ ಸೃಷ್ಟಿರಾಹಿ. ನೋಡಿ ಅದನ್ನ ಅಂತಾರೆ ಸಂಧ್ಯೆ. ಅಲ್ಲೂ ಸ್ವಪ್ನವೂ ಆಯ್ತು. 3 ಪದ ಅಲ್ವಾ ನಮ್ಗೆ? ಸ್ವಪ್ನ, ಸ್ವರ್ಗ, ಮೋಕ್ಷ. ಈ 3ರಲ್ಲೂ ಕೂಡ ಅವನೇ ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಸರ್ವೋತ್ತಮ ಅವನೇ, ಸರ್ವಕರ್ತ ಅವನೇ. ಆದ್ದರಿಂದ ಜಿಜ್ಞಾಸ್ಯ ಬ್ರಹ್ಮನಾದವನು ನಾರಾಯಣನೇ ಅನ್ನುವ ಸಿದ್ಧಾಂತವನ್ನ ಅಲ್ಲಿ ಮಾಡ್ತಾರೆ. ಏನ್ ಯಾಜ್ಞವಲ್ಕ್ಯರ ಜ್ಞಾನ, ಜನಕರಾಜನ ಶ್ರವಣ ಯೋಗ್ಯತೆ ನಮ್ಗದು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಅನುಸಂಧಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೇಳಿದ್ದನ್ನೇ ಅಂದ್ರೆ ಆಚಾರ್ಯರ ಭಾಷ್ಯಾನುಸಾರವಾಗಿ ಎಷ್ಟೋ ತನಕ ಹೇಳಿದ್ದು, ಅದನ್ನೇ ಭಾಷ್ಯದ ಮೂಲಕ ನೋಡೋಣ. ಸ್ವರ್ಗ ಸುಷುಪ್ತಿರಿತ್ಯಾಖ್ಯ ಮುಕ್ತೇರಪಿ ಯತಃ ಸಮ ಪರಲೋಕೋ ಯತೋ ಮುಖ್ಯೋ ಮುಕ್ತಿರೇವ ನಚಾಪರಃ ಅತೋದ್ಯುಸುಪ್ತಿ ಮೋಕ್ಷಾಣಾಂ ಅಭಿಪ್ರಾಯಾದಿದಂ ವಚಃ ಸುಪ್ತಿರಿತ್ಯಾದಿಕಂ ಸ್ವೇತಿ ವಿಷ್ಣೋರಾಖ್ಯ ಸುಖತ್ವತಃ. ಸ್ವರ್ಗ, ಸುಷುಪ್ತಿ, ನಿದ್ರೆ ಎರಡೂ ಒಂದೇ. ಸ್ವರ್ಗ ಸುಷುಪ್ತಿ ಮಾತ್ರ ಅಲ್ಲ, ಮೋಕ್ಷಕ್ಕೂ ಒಂದೇ. ಸ್ವರ್ಗ, ಸುಷುಪ್ತಿ, ಮೋಕ್ಷ 3 ಒಂದೇ ಸಮಾನಾರ್ಥಕವಾದ ಪದಗಳು. ಹಾಗೆ ಪರಲೋಕ ಅನ್ನೋ ಶಬ್ದವು ಕೂಡ ಸ್ವರ್ಗ ಸುಷುಪ್ತಿಗಳನ್ನ ಏನ್ ಹೇಳ್ತಾ ಇದೆ, ಹಾಗೆ ಮೋಕ್ಷಕ್ಕೂ ಸಮಾನ ಅರ್ಥ. ಆದ್ರೆ ಮೋಕ್ಷ ಅನ್ನೋದು ಮುಖ್ಯವಾಗಿ ಪರಲೋಕ, ಸ್ವರ್ಗ ಮತ್ತು ಸುಷುಪ್ತಿ ಅನ್ನೋದು ಗೌಣ, ಅಮುಖ್ಯವಾಗಿ ಪರಲೋಕ. ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳ್ಬೇಕಾದ್ರೆ ಸುಪ್ತಿ ಅಂತ ಹೇಳ್ಬೇಕಾದ್ರೆ ಸ್ವರ್ಗ, ಸುಷುಪ್ತಿ, ಮೋಕ್ಷ ಅಂತ 3 ಅರ್ಥಗಳನ್ನ ಹೇಳಬೇಕು ಅನ್ನುವ ಚಿಂತನೆಯಲ್ಲೇ ಯಾಜ್ಞವಲ್ಕ್ಯರು ಶಬ್ದಗಳನ್ನು ಹೇಳ್ತಾರೆ. ಆದ್ದರಿಂದಲೇ ಸ್ವರ್ಗ ಅಂತ, ಸ್ವರ್ಗ ಅಂತ ಒಂದು, ಸ್ವಾಪ ಅಂತ ಒಂದು. ಸುಷುಪ್ತಿ, ಸ್ವಾಪ. ಸ್ವರ್ಗ ಅಂದ್ರೇನು? ಸ್ವರ್ ಅನ್ನೋ ಶಬ್ದ ಇದೆ. ಸ್ವಾಪ ಅನ್ನೋದ್ರಲ್ಲಿ ಸ್ವ ಅನ್ನುವ ಶಬ್ದ ಇದೆ. ಸ್ವರ್ ಅಂದ್ರೆ, ಸ್ವ ಅಂದ್ರೆ ಅದರ ಅರ್ಥ ಏನು ಗೊತ್ತಾ? ಸುಖ ಅಂತ ಅರ್ಥ.
ಸ್ವ, ಸ್ವರ್ ಅದೆಲ್ಲ ಸುಖ. ಚೆನ್ನಾಗಿ ಅರ್ಥ ಮಾಡ್ತಾರೆ ನೋಡ್ರಿ ಆಚಾರ್ಯ. ಸುಖ ಸುಖ ಸುಖ. ಯಾವ ಸುಖ? ಭಗವಂತ ಸುಖ ಸ್ವರೂಪ, ಭಗವಂತ ಸ್ವರ್, ಭಗವಂತ ಸ್ವ. ಯಾಕೆ ಅಂದ್ರೆ ಅವನು ನಿತ್ಯ ಸುಖ ಸ್ವರೂಪ. ಅಂತಹ ಸುಖ ಸ್ವರೂಪನಾದ ಭಗವಂತನನ್ನ ಎಲ್ಲಿ ಪಡಿಬಹುದು ನಾವು? ಮೋಕ್ಷದಲ್ಲಿ. ಆದ್ದರಿಂದ ಸ್ವರ್ಗ, ಸ್ವಾಪ ಅಂದ್ರೆ ಮುಖ್ಯವಾಗಿ ಯಾವುದು? ಮೋಕ್ಷ. ಸುಖರೂಪನಾದ ಭಗವಂತನನ್ನ ಪಡೆಯುವ ಜಾಗ, ಸುಖ ಸ್ವರೂಪನಾದ ಭಗವಂತನನ್ನ ಹೊಂದುವ ಸ್ಥಾನ, ಅದು ಮೋಕ್ಷ. ಆದ್ದರಿಂದ ಅದನ್ನ ಸ್ವರ್ಗ ಅಂತ ಕರೀತಾರೆ, ಅದನ್ನ ಸ್ವಾಪ ಅಂತ ಕರೀತಾರೆ. ಹೊರತು ಈ ಸ್ವರ್ಗ ಅಲ್ಲ, ಮುಖ್ಯವಾಗಿ ಈ ನಿದ್ದೆ ಅಲ್ಲ. ಪುನರಾಗಮನಂ ನಾಮ ಮುಕ್ತಾನಾಂ ಅಪಿ ವಿದ್ಯತೆ ಪ್ರಲಯೇ ಅನುಪ್ರವಿಶ್ಯೈನಂ ಭಗವಂತಂ ಜನಾರ್ದನಂ ಸ್ಥಿತ್ವಾ ಜ್ಞಾನ ವಿಲೋಪೇ ನ ನಿರ್ಗಚ್ಚಂತಿ ಪುನಸ್ತತಃ ನ ಚ ಜ್ಞಾನ ಸುಖಾದೀನಾಂ ತೇಷಾಂ ಸೃಷ್ಟೌ ಲಯೇಪಿ ವಾ ವಿಶೇಷಃ ಕಶ್ಚಿದಂತಶ್ಚ ಬಹಿಶ್ಚೈವ ರಮಂತಿ ತೇ. ಇದೊಂದು ದೊಡ್ಡ ಸಿದ್ಧಾಂತವನ್ನ ಆಚಾರ್ಯ ಹೇಳ್ತಾರೆ. ಮುಕ್ತರಿಗೂ ಕೂಡ ಹೊರಗೆ ಬರೋದು ಅಂತ ಇದೆ. ಪುನರಾಗಮನನ್ನಾಮ ಮುಕ್ತಾನಾಂ ಅಪಿ ವಿದ್ಯತೆ. ಪುನರಾಗಮನ, ಮತ್ತೆ ವಾಪಸ್ಸು ಬರೋದು. ಎಲ್ಲಿಂದ ಎಲ್ಲಿ ವಾಪಸ್ ಬರೋದು ಅಂದ್ರೆ, ಪ್ರಳಯ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ? ಭಗವಂತನ ಉದರದ ಒಳಗೆ ಪ್ರವೇಶ ಮಾಡಿರ್ತಾರೆ. ಭಗವಂತನ ಉದರದಲ್ಲಿ ಪ್ರವೇಶ ಮಾಡಿದ್ರೂ ಕೂಡ ಅವರ ಸುಖಕ್ಕಾಗ್ಲಿ ಅವರ ಜ್ಞಾನಕ್ಕಾಗ್ಲಿ ಏನು ವ್ಯತ್ಯಾಸ ಇರೋದಿಲ್ಲ, ಒಂದೇ ರೀತಿ ಇರ್ತಾರೆ. ಪ್ರಳಯ ಕಾಲದಲ್ಲೆಲ್ಲ ಹಾಗೆ ಇದ್ದು ಮತ್ತೆ ಸೃಷ್ಟಿಕಾಲದಲ್ಲಿ ದೇವರಿಂದ ಹೊರಗೆ ಬರ್ತಾರೆ. ಹೊರಗೆ ಬರ್ತಾರೆ ಎಲ್ಲಿಗೆ ಬರ್ತಾರೆ? ಅದೇ ಮುಕ್ತ ಲೋಕಕ್ಕೆ ಬರ್ತಾರೆ, ಬಿಟ್ರೆ ಸಂಸಾರಕ್ಕೆ ಬರಲ್ಲ. ಆಮೇಲೆ ಅಲ್ಲೂ ಕೂಡ ಅವರಿಗೆ ಸುಖಕ್ಕಾಗ್ಲಿ ಜ್ಞಾನಕ್ಕಾಗ್ಲಿ ವ್ಯತ್ಯಾಸ ಇರಲ್ಲ. ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿರುವಾಗ, ಸೃಷ್ಟಿ ಕಾಲದಲ್ಲಿ ಮೋಕ್ಷ ಲೋಕದಲ್ಲಿ ಇರುವಾಗ, ಎರಡು ಕಾಲಗಳಲ್ಲಿಯೂ ಮುಕ್ತರಿಗೆ ಸುಖಕ್ಕಾಗ್ಲಿ ಜ್ಞಾನಕ್ಕಾಗ್ಲಿ ಒಂದು ಚೂರು ವ್ಯತ್ಯಾಸ ಅಂತನ್ನೋದು ಇಲ್ಲ. ಸ್ವಾಪಯತ್ಯೇನ ಮಿತಿ ಸಹ ಸ್ವಪಿತಿ ತುಚ್ಯತೆ ಹರಿ ಆನಂದ ಪಾಪಲೋಕಾದೇ ದರ್ಶನಂ ಸ್ವಪ್ನ ಸುಪ್ತಯೋ ಅಪಿ ವಿಷ್ಣೋ ಸದೈವಾಸ್ತಿ ನ ಜೀವಸ್ಯ ಕಥಂಚನ ಅತ್ರಾಯಂ ಭಗವಾನ್ ವಿಷ್ಣುರ್ಜೀವಸ್ಯ ಸ್ವಯಮೇವತು ಜ್ಯೋತಿರ್ವಿಶೇಷತೋ ಭೂಯಾರ್ನೈವಾನ್ಯ ಜ್ಯೋತಿರತ್ರಯತ್ ನಹಿ ಜೀವ ಸ್ವಯಂ ದ್ರಷ್ಟುಂ ಸುಪ್ತಃ ಶಕ್ನೋತಿ ಹಿ ಧ್ರುವಂ ಅತಃ ಸ ನೈವ ಜೀವೋಯಂ ಸರ್ವಂ ಪಶ್ಯತಿ ಸೂಕ್ಷ್ಮದೃಕ್. ಜೀವನಿಗೆ ಭಗವಂತ ನಿದ್ರೆ ಬರೆಸ್ತಾನೆ. ನಿದ್ರೆ ಬರೆಸ್ತಾನೆ, ಆದ್ದರಿಂದ ಜೀವಾಂತರ್ಯಾಮಿಯಾಗಿ ನಿದ್ದೆ ಮಾಡ್ತಾನೆ ಅಂತ ಹೇಳ್ತಾರೆ. ಭಗವಂತ ನಿದ್ದೆ ಮಾಡಿದ ಅಂದ್ರೆ ಅರ್ಥ ಏನು? ಜೀವರಿಗೆ ನಿದ್ರೆ ಮಾಡಿಸಿದ, ನಿದ್ರೆ ಬರುವಂತೆ ಮಾಡಿದ. ಸ್ವಪ್ನದಲ್ಲಿ, ಸ್ವಪ್ನ ಸ್ಥಾನದಲ್ಲಿ, ಅವಾಗ ಹೇಳದ್ನಲ್ಲ, ಸ್ವಪ್ನ ಸ್ಥಾನದಲ್ಲಿ ಭಗವಂತ ಇದ್ದು ಏನ್ ಮಾಡ್ತಾನೆ? ಸಂಸಾರದ ಎಚ್ಚರಿಕೆಯ ದುಃಖ, ನಿದ್ರೆಯ ಸುಖ ನೋಡ್ತಾನೆ. ಅಂತರಿಕ್ಷ ಸ್ಥಾನದಲ್ಲಿದ್ದೇನ್ ಮಾಡ್ತಾನೆ? ಭೂಲೋಕದ ದುಃಖ, ಸ್ವರ್ಗದ ಸುಖ ನೋಡ್ತಾನೆ. ಜೀವನ್ಮುಕ್ತಿ ಸ್ಥಾನದಲ್ಲಿದ್ದೇನ್ ಮಾಡ್ತಾನೆ? ಸಂಸಾರದ ದುಃಖ, ಮೋಕ್ಷದ ಸುಖ ಭಗವಂತ ನೋಡ್ತಾನೆ. ಜೀವನಿಗಿದೆಯಾ ಅಂದ್ರೆ ಜೀವನಿಗಿಲ್ಲ. ಆಹಾ, ನೋಡಿ ಇದು ವೈಭವ. ಜೀವನಿಗಿಲ್ಲ. ಆಯಾ ಅವಸ್ಥೆಗಳಲ್ಲಿ ಆಯಾ ಅವಸ್ಥೆ ಮಾತ್ರ. ಒಂದೇ ಕಾಲಕ್ಕೆ ಎರಡೂ ನೋಡ್ಲಿಕ್ಕಾಗೋದಿಲ್ಲ ಜೀವನಿಗೆ. ದುಃಖವನ್ನೂ ನೋಡೋದಿಲ್ಲ, ಸುಖವನ್ನೂ ನೋಡೋದಿಲ್ಲ. ಅನುಭವಿಸುವಾಗ ದುಃಖವೇ, ಅನುಭವಿಸುವಾಗ ಸುಖವೇ, ಬಿಟ್ರೆ ಭಗವಂತನಂತೆ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ಎರಡನ್ನೂ ನೋಡೋದಿಲ್ಲ ಅವನು. ಇಲ್ವೇ ಇಲ್ಲ ಅವನಿಗೆ, ಭಗವಂತನಿಗೆ ಮಾತ್ರ ಇರೋದು. ಮಲಗಿದ್ದಾಗ ಎಲ್ಲ ಇಂದ್ರಿಯ ದೇವತೆಗಳು ಮಲಗಿದ್ದಾಗ ಜೀವನಿಗೆ ಜ್ಞಾನಪ್ರದ ನಾರಾಯಣ. ಸ್ವರ್ಗದಲ್ಲಿ ಜ್ಞಾನಪ್ರದ ಅವನೇ, ಮೋಕ್ಷದಲ್ಲಿ ಅವನೇ. ಆದ್ರಿಂದ ಸ್ವತಃ ನೋಡುವ, ಕೇಳುವ, ತಿಳಿಯುವ, ಅನುಭವಿಸುವ ಸಾಮರ್ಥ್ಯ ಜೀವನಿಗೆ ಇಲ್ಲ. ಎಲ್ಲ ಕಾಲಕ್ಕೆ ಸೂಕ್ಷ್ಮವಾದ ದರ್ಶನವನ್ನ ಮಾಡತಕ್ಕಂಥವನು ಭಗವಂತ ಮಾತ್ರ, ಹೊರತು ಯಾವ ಜೀವರು ಅಲ್ಲ ಅಂತನ್ನೋದು ಶುದ್ಧವಾದ ಅತ್ಯಂತ ಸ್ಪಷ್ಟವಾಗಿರತಕ್ಕಂತಹ ಸಿದ್ಧಾಂತ. ಸ್ವಪ್ನೆ
ಅಂತರಿಕ್ಷೇ ಸ್ವರ್ಗೇ ವಾ ನ ರಥಾದ್ಯಾಃ ಪುರಸ್ಥಿತಾಃ ತದೈವ ತತ್ಕರ್ಮ ಯೋಗ್ಯಾನ್ ನಿರ್ಮೀಯತೆ ಹರಿಸ್ವಯಂ ನಿರ್ಮಿಮೀತೆ ಹರಿಸ್ವಯಂ ನ ತತ್ರ ರಥಾಃ ರಥಯೋಗಾಃ. ರಥ ಇರ್ಲಿಲ್ಲ, ಕುದುರೆ ಇರ್ಲಿಲ್ಲ, ಮಾರ್ಗ ಇರ್ಲಿಲ್ಲ ಅಂತಂದ್ರೆ ಸ್ವಪ್ನದಲ್ಲಿ ಮಾತ್ರ ಅಲ್ಲ, ಅಂತರಿಕ್ಷದಲ್ಲೂ ಅಷ್ಟೇ, ಮೋಕ್ಷದಲ್ಲೂ ಅಷ್ಟೇ ಯಾವುದು ಇರ್ಲಿಲ್ಲ. ಭಗವಂತ ಏನ್ ಮಾಡಿದ ಆ ಕಾಲಕ್ಕೆ ಅಂದ್ರೆ ಜೀವನ ಕರ್ಮಾನುಸಾರವಾಗಿ ತತ್ಕರ್ಮ ಯೋಗ್ಯಾನ್, ನಾವು ಮಾಡಿದ ಕರ್ಮಕ್ಕೆ ಎಷ್ಟು ಬರಬೇಕೋ ಅಷ್ಟು, ಅಷ್ಟನ್ನ ಸೃಷ್ಟಿ ಮಾಡಿ ಕೊಡುವ ಭಗವಂತನ ಅದ್ಭುತವಾದ ವ್ಯಾಪಾರವನ್ನ ನೋಡಿ ನಮಸ್ಕಾರ ಮಾಡದೆ ಇರ್ಲಿಕ್ಕಾಗತ್ತಾ ಭಗವಂತನಿಗೆ? ಏನು ಕಾರುಣ್ಯ! ಅನಿಮಿತ್ತ ಬಂಧು ನಾರಾಯಣ, ಅವನ ಕಾರುಣ್ಯ ಅಪಾರವಾದದ್ದು ಅಂತ ಹೇಳಿ ಆಚಾರ್ಯರು ಭಾಷ್ಯದಲ್ಲಿ ಇತ್ಯಾದಿ ಮಹಾಮೀಮಾಂಸಾಯಾಮ್ ಅಂತ ಮಹಾಮೀಮಾಂಸಾ ಅನ್ನುವಂತಹ ದೊಡ್ಡ ಪ್ರಮಾಣ ಗ್ರಂಥವನ್ನ ಉದಾಹರಣೆ ಮಾಡಿ ಉಪನಿಷತ್ತಿನ ಈ ಮಂತ್ರಕ್ಕೆ ವಿಶಿಷ್ಟವಾದ ಕ್ರಮದಲ್ಲಿ ನಮಗೆ ಅರ್ಥವನ್ನ ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದೆ ಅನೇಕ ಆಕ್ಷೇಪಗಳಿಗೆ ಉತ್ತರ. ಇಷ್ಟು ಸಿದ್ಧಾಂತ ಹೇಳಿಬಿಟ್ರು, ಇದರ ಮೇಲೆ ಪೂರ್ವ ಪಕ್ಷ ಬರುತ್ತೆ. ಆ ಪೂರ್ವ ಪಕ್ಷಗಳೆಲ್ಲದಕ್ಕೂ ಕೂಡ ಶ್ರೀಮದಾಚಾರ್ಯರು ಅಷ್ಟೇ ನಿರ್ದುಷ್ಟವಾಗಿರತಕ್ಕಂತಹ ಉತ್ತರವನ್ನ ಕೊಡ್ತಾರೆ. ಸ್ವಪ್ನ ಸೃಷ್ಟಿಕರ್ತೃವಾದವನು ಜೀವನೇ ಹೊರತು ಭಗವಂತ ಅಲ್ಲ ಅಂತ ಕೆಲವರು, ಜೀವನೇ ಭಗವಂತ ಆದ್ದರಿಂದ ಟೆನ್ಷನ್ನೇ ಇಲ್ಲ ಅಂತ ಮತ್ತು ಕೆಲವರು, ಹೀಗೆಲ್ಲ ಅರ್ಥವನ್ನ ಮಾಡಿ ತಿಳಿಸುವಂತಹ ಸಂಬಂಧವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಅದೆಲ್ಲ ಭಾಗವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಬೃಹದಾರಣ್ಯಕದ ಅದ್ಭುತವಾದ ಭಗವತ್ ಕರ್ತೃತ್ವದ ವಿಷಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.